ಸ್ವಾಗತವನ್ನು ಕೊಡ್ತೀನಿ. ಸೊ ಇವತ್ತು ಒಂದು KRTETಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ತಂದಿದ್ದೀನಿ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಇದೆ. ಸೊ ಅದಕ್ಕಾಗಿ ಏನಿದೆ ಅಂತಕ್ಕಂಥ ಮಾಹಿತಿಯನ್ನು ನೋಡ್ಕೊಂಡು ಬರುವ. ಸೊ ಅದಕ್ಕಿಂತ ಮೊದಲಿಗೆ ಹೊಸದಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಮಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತರಗತಿ 8ರಿಂದ 12 ಆಗಿರ್ಬೋದು, ಸೆಟ್ನೆಟ್ಗಾಗಿರ್ಬೋದು ಮತ್ತು TETಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಶುರು ಮಾಡೋಣ. ಸೊ ಏನಿದೆ ಅನ್ನೋದನ್ನು ಮೊದಲಿಗೆ ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ವೆಬ್ಸೈಟ್ಗೆ ಭೇಟಿಯನ್ನು ಕೊಟ್ಟಾಗ ಸೊ KRTETಯಲ್ಲಿ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ನೋಡ್ತಾ ಇದ್ದೀವಿ. ಸೊ ಇದು ಬಂತು KRTET login download to eligibility certificate for the year 2021, 19 and 18. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ಹಿಂದಿನ ವರ್ಷಗಳಲ್ಲಿ ತೇರ್ಗಡೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ನೋಡಿ, ಅಲ್ಲಿ ಕೆಳಗಡೆ ಬರ್ತಾ ಇದೆ ನೋಟ್ ಸರ್ಟಿಫಿಕೇಟ್ ಫಾರ್ ದ ಇಯರ್ 2015 and 16 ಆರ್ ಅವೈಲೇಬಲ್ ನೌ. ಇಯರ್ 2014 ವಿಲ್ ಬಿ ಅವೈಲೇಬಲ್ ಶಾರ್ಟ್ಲಿ. ಅಂದರೆ ಸೊ ಇದೇ ವಿಷಯವನ್ನು ನಾವು ನಿಮಗೆ ಹೇಳಲಿಕ್ಕಂತ ತಂದಿದ್ದೀವಿ. ಯಾರೆಲ್ಲ 2015 ಮತ್ತು 2016 ವರ್ಷದಲ್ಲಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ KRTETಯಲ್ಲಿ ಅರ್ಹತೆಯನ್ನು ಗಳಿಸಿದ್ರೆ ಸೊ ತಾವುಗಳು ಈ ತರನಾಗಿರ್ತಕ್ಕಂಥ ಈ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾಕೆಂದರೆ ಹಿಂದೆ ವಿತರಿಸಿರ್ತಕ್ಕಂಥ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಲ್ಲಿ ಬಂದ್ಬಿಟ್ಟು ಅದರ ಒಂದು ಜೀವಿತಾವಧಿ, ಇಟ್ ಮೀನ್ಸ್ ಅದರ ವ್ಯಾಲಿಡಿಟಿ ಎಷ್ಟಿದೆ ಅಂತಂದರೆ 7 years ಇದೆ. ಬಟ್ ಆಮೇಲೆ ಎಲ್ಲ ಏನಾಯ್ತಂದರೆ ಆದೇಶಗಳ ಪ್ರಕಾರ ಅದರದ್ದು ಲೈಫ್ ಟೈಮ್ ವ್ಯಾಲಿಡಿಟಿಯನ್ನು ಮಾಡ್ತಾ ಇದ್ದಾರೆ. ಜೀವಿತಾವಧಿವರೆಗೆ ಅವು ಮಾನ್ಯತೆಯನ್ನು ಹೊಂದುತ್ತಾ ಇದ್ದಾವೆ ಸರ್ಟಿಫಿಕೇಟ್ಗಳು. ಸೊ ಆ ಪರ್ಪಸ್ಲಿ ಏನಾಗಬೇಕಾಗಿದೆ ಅಂತಂದರೆ 2015-16ರಲ್ಲಿ ತೇರ್ಗಡೆಯನ್ನು ಹೊಂದಿರತಕ್ಕಂಥ KRTET ಪತ್ರಿಕೆ 1 ಮತ್ತು 2ರ ಆಕಾಂಕ್ಷಿಗಳು ಅಭ್ಯರ್ಥಿಗಳು ಸೊ ಈ ಸರ್ಟಿಫಿಕೇಟನ್ನು ತಾವುಗಳು ಕಡ್ಡಾಯವಾಗಿ ಡೌನ್ಲೋಡ್ಗಳನ್ನು ಮಾಡ್ಕೊಳ್ಬೇಕು. ಸೊ ತಾವುಗಳು ಕಡ್ಡಾಯವಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತನ್ನು ಮೆನ್ಷನ್ಸ್ ಮಾಡಿದರೆ ಸೊ ತಾವುಗಳು ಏನು ಮಾಡ್ಬೋದು, ಎಷ್ಟು ಬೇಕಾದಷ್ಟು ಸಾರಿ ಈ ಸರ್ಟಿಫಿಕೇಟ್ಸ್ಗಳನ್ನು ಡೌನ್ಲೋಡ್ ಮಾಡಿ ಅಸೆಸನ್ನು ಮಾಡ್ಬೋದು. ಅದನ್ನ ಇನ್ನೊಂದು ಮಾಹಿತಿ ಇದೆ, 2014 ವಿಲ್ ಬಿ ಅವೈಲೇಬಲ್ ಶಾರ್ಟ್ಲಿ ಅಂತ ಇದೆ. ಅಂದರೆ 2014ರಲ್ಲಿ ಅರ್ಹತೆಯನ್ನು ಗಳಿಸಿರ್ತಕ್ಕಂಥ KRTETಯ ಒಂದು ಈ ಸರ್ಟಿಫಿಕೇಟ್ಗಳು ಮೋಸ್ಟ್ಲಿ ಇಂದು ಅಥವಾ ನಾಳೆಯವರೆಗೂ ಕೂಡ ಏನಾಗ್ಬೋದು ಅಂತಂದರೆ ವೆಬ್ಸೈಟಲ್ಲಿ ಸಿಗ್ಬೋದು. ಸೊ ಇದು ಒಂದು ವಿಡಿಯೋದ ಮಾಹಿತಿಯನ್ನು ನಾನು ನಿಮಗೆ ತಂದಿದ್ದೆ ಸೊ KRTETಗೆ ಸಂಬಂಧಪಟ್ಟಂತೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಹೊಸದಾಗಿರ್ತಕ್ಕಂಥ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಗಳಲ್ಲಿ. ಥ್ಯಾಂಕ್ ಯು.